ಇವತ್ತಿನ ದಿನ ಯುವಶಕ್ತಿ ಬಗ್ಗೆ ಒಪಿನಿಯನ್ ಹೇಳ್ತಾ ಇದ್ದಾರೆ ಶಂಕರ್ ಸರ್. ಯುವಶಕ್ತಿ ಟೀಮು ಕಂಟಿನ್ಯೂಸ್ ವಿಜಯದ ಓಟವನ್ನ ನಡೆಸ್ತಾ ಇದೆ. ಆಲ್ ಮ್ಯಾಚ್ ಎಲ್ಲ ವಿನ್ ಆಗಿದೆ. ಇವತ್ತಿನ ದಿನ ಏನ್ ಮಾಡ್ತಾರಂತ ಅವರಲ್ಲಿ ಸೀನಿಯಾರಿಟಿ ಇರ್ತಕ್ಕಂತ ಒಂದು ಸ್ಕಿಲ್, ಅವ್ರ ಎಫರ್ಟ್ ಕಾಣ್ತಾ ಇದೆ ಅವರ ಟೀಮ್ ಅಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ. ಇವತ್ತಿನ ಪಂದ್ಯಗಳು, ಉಳಿದಿರುವಂತ ಮ್ಯಾಚ್ಗಳಾಗ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಓಕೆ, ಏನಂತಂದ್ರೆ ಇವತ್ತು ಇನ್ನೂ ಕೂಡ 4ನೇ ದಿನದಲ್ಲಿ ಇವತ್ತು ಇನ್ನೂ ಕೂಡ ಲೀಗ್ 7 ಪಂದ್ಯಗಳ ಮ್ಯಾಚ್ ಹಾಗೆ ಇದೆ. ಅದ್ರ ಜೊತೆಗೆ ಸೆಮಿ ಫೈನಲ್ ಕೂಡ 4 ಪಂದ್ಯಗಳಿದೆ. ಒಟ್ಟು ಇವತ್ತು 11 ಪಂದ್ಯಗಳನ್ನ ಆಡಿಸ್ಬೇಕು ಇವತ್ತು. ಹಾಗಾಗಿ ಸ್ವಲ್ಪ ಇವತ್ತು ಬೆಳಗ್ಗೆ ನಾವು ಪ್ರಾರಂಭ ಮಾಡಿದ್ರೆ ಮಾತ್ರ ಸಾಯಂಕಾಲ 5 ಗಂಟೆಗೆ ಫೈನಲ್ ನಡೆದ್ರು ಕೂಡ 6:30ವರೆಗೆ ಫೈನಲ್ ಮುಕ್ತಾಯ ಆಗುತ್ತೆ. ಹಾಗಾಗಿ ಸ್ವಲ್ಪ ಲಾಸ್ಟ್ ಕೊನೆಯದಾಗಿ ಪ್ರಶಸ್ತಿ ಕೊಡುವಂತ ಸಮಯ ಕೂಡ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಬೇಗನೆ ಒಂದು ಪಂದ್ಯಗಳನ್ನ ಮುಗಿಸ್ಬೇಕಾಗುತ್ತೆ ಒಟ್ಟಾರೆಯಾಗಿ. ಈ KPL ಟೂರ್ನಮೆಂಟ್ಗೆ ಹಳೆ ಹುಲಿಗಳನ್ನ ಸ್ವಾಗತಿಸೋಣ. ಅವರ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗಿದೆ ಇಲ್ಲಿ. ಅವರಲ್ಲಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅದೇ ಟರ್ನ್ ಆಗ್ತಾ ಇದೆ ಇಲ್ಲಿ ಎಲ್ಲ ಯೂತ್ಗೆ. ನಿನ್ನೆ ಹೊಡೆದಿರ್ತಕ್ಕಂಥ ಹ್ಯಾಟ್ರಿಕ್ 6 ಯಲ್ಲಪ್ಪ ಗಡ್ಡಿ ಅವರ ಆಟವನ್ನು ಮೆಚ್ಚಲೇಬೇಕು. ಅದೊಂದು ಅತ್ಯುತ್ತಮವಾದ ಒಂದು ತಂಡ. ಆ ಯಲ್ಲಪ್ಪ ಗಡ್ಡಿ ಹೊಡೆದಿರ್ತಕ್ಕಂಥ ಹ್ಯಾಟ್ರಿಕ್ 6 ನಿನ್ನೆ ಟೂರ್ನಾಮೆಂಟ್ಗೆ ಒಂದು ಕಳೆಯನ್ನ ತಂದಿತ್ತೆ. ಆ ಹುಡುಗ ಮೂರ್ತಿ ಚಿಕ್ಕದಾದರೂ ಒಂದು ಕೀರ್ತಿಯನ್ನ ದೊಡ್ಡ ಮಳೆ ಬಿಟ್ಟ ಹ್ಯಾಟ್ರಿಕ್ 6. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಆ ಟೀಮ್ ಬಗ್ಗೆ ಹೇಳಿ, ಆ ಹುಡುಗರಿಗೆ ಒಪಿನಿಯನ್ ಅನ್ನ ಹೇಳಿ. ಎಸ್ ಅರವಿಂದ್, ಹೇಗಂತಂದ್ರೆ ಇವತ್ತು ರೇಣುಕಾದೇವಿ ಶಿಶು ತಂಡ ಒಂದು ಸಣ್ಣ ಹುಡುಗರ ತಂಡ. ಅದು ಕೇವಲ ಹಿಂಗೆ ಆಡ್ತಾನಂತ ಬಂದಂತ ಹುಡುಗರು ಅವರು. ಇವತ್ತು ಬಲಿಷ್ಠವಾಗಿ ಈ ರೀತಿ ತಂಡವನ್ನ ಕಟ್ತಾರೆ ಅಂತ ನಾವು ಕೂಡ ಅದನ್ನ ಅನ್ಕೊಂಡಿರ್ಲಿಲ್ಲ ಅಷ್ಟು ಸುಲಭವಾಗಿ. ಇವತ್ತು ನೋಡಿದ್ರೆ ದೊಡ್ಡ ದೊಡ್ಡ ತಂಡಗಳಿಗೆ ಇವತ್ತು ಭಯ ಉಡಿಸಿದಂತ ತಂಡ ರೇಣುಕಾದೇವಿ ತಂಡ. ಅದ್ರ ಜೊತೆಗೆ ಅದರಲ್ಲಿ ಇರ್ತಕ್ಕಂತ ದರ್ಶನ್ ಆಗಿರ್ಬೋದು, ರವಿ ಅವರಾಗಿರ್ಬೋದು, ಯಲ್ಲಪ್ಪ ಗಡ್ಡಿ ಅವರಾಗಿರ್ಬೋದು, ಇನ್ನೂ ಉಳಿದಂತ ಸಿದ್ದು ಆಗಿರ್ಬೋದು, ಇನ್ನೂ ಹಲವಾರು ಆಟಗಾರದಾರ. ಹಾಗಾಗಿ ನೋಡೋದಾದ್ರೆ ನಿನ್ನೆ ಪಂದ್ಯದಲ್ಲಿ ನೋಡ್ಬೋದು ಅರವಿಂದ್ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂತಂದ್ರೆ, ನಿನ್ನೆ ಅದು 3 ಬಾಲ್ನಲ್ಲಿ 3 6 ಹೊಡೆದ ಯಲ್ಲಪ್ಪ ಗಡ್ಡಿ ಅವರು. ಅವರ ಆಟವನ್ನ ಮೆಚ್ಚಿ ನಿನ್ನೆ ನಮ್ಮ ಎಷ್ಟೋ ಪ್ರೇಕ್ಷಕರು ನಿನ್ನೆ ನೋಡ್ಬೋದು. ನಾವು ನಿನ್ನೆ ಅವ್ರಿಗೇನು ಅಮೌಂಟ್ ಅದೇನು ದೊಡ್ಡದಲ್ಲ, ಹಾಗಾಗಿ ಅದನ್ನ ಮೆಚ್ಚಿ ಕೊಡ್ತಕ್ಕಂತ ಅಮೌಂಟ್ ಇದೆಯಲ್ಲ, ಆ ಆಟವನ್ನ ಮೆಚ್ಚಬೇಕು. ಆ ಸಣ್ಣ ಹುಡುಗರ ಆಟವನ್ನ ಇವತ್ತು ನಾವು ಖಂಡಿತ ನಿಜ. ಪ್ರೋತ್ಸಾಹ ನೀಡಿದಂತ ಯಲ್ಲಪ್ಪಣ್ಣ ಹಿರೇಕೊಡಿ ಆಗಲಿ, ಪಿಂಟು ಅಣ್ಣ ಆಗಲಿ, ಸೌರಭ್ ಮೇತ್ರೆ ಆಗಲಿ, ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಪ್ರೋತ್ಸಾಹ ನೀಡೋದು ತುಂಬಾ ಮುಖ್ಯ. ಮನಿ ಇಸ್ ನಾಟ್ ಅ ಮ್ಯಾಟರ್, ಇಟ್ ಈಸ್ ಅವ್ರಿಗೆ ಸಪೋರ್ಟ್ ಕೊಡೋದು ಇಂಪಾರ್ಟೆಂಟ್ ಆಗೋದು. ಇವಾಗ KPL ನಲ್ಲಿ ಪಂದ್ಯಾವಳಿಗಳು ನಡೀತಾ ಇದೆ. ಇದೇ ತರ ನಡೀಲಿ, ಎಲ್ಲರೂ ಒಳ್ಳೇದಾಗ್ಲಿ, ಸಪೋರ್ಟ್ ಇರಲಿ.